limited by other people's limited imagination. He is a great visionary. He is a strong pillar. He is the mastermind behind this wonderful dream of building nation with the super electrifying young minds. Put your hands to welcome our secretary, Mr. C.N. Satish Raj sir of National Pride School to address the gathering. ಆತ್ಮೀಯ ಪೋಷಕರೇ, ನಮ್ಮ ಶಾಲೆಯ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಹೋಪ್ ಎಲ್ಲರೂ ಟಿಫನ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ. ಟಿಫನ್ ಯಾರಾಗಿಲ್ವೋ ಈಗ ಸ್ವಲ್ಪ ಹೊತ್ತಿರುತ್ತೆ, ಸಣ್ಣ ಪುಟ್ಟ ಮಾತುಗಳು ಆ ಟೈಮಲ್ಲಿ ಹೋಗಿ ಟಿಫನ್ ಮಾಡ್ಕೋಬಹುದು. ಜೊತೆಗೆ ನಿಮಗೆಲ್ಲರಿಗೂ ನಾವು ಏನು ಪ್ರಾಮಿಸ್ ಮಾಡಿದ್ವಿ ಆ ರೀತಿ ನಾವು CISCE ಅಫಿಲಿಯೇಷನ್ನ ಈ ವರ್ಷ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ನಮಗೆ 7 ಇಯರ್ಸಿಂದ ನಮ್ಮ ಮೇಲೆ ನಂಬಿಕೆ ಇಟ್ಟು ಕಾದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಪೋಷಕರಿಗೂ ಅನಂತ ಧನ್ಯವಾದಗಳು. ನಾವೇನು ಕಮಿಟ್ ಮಾಡಿದ್ದೀವಿ ಅದನ್ನು ಮುಗಿಸಿದ್ದೀವಿ. ಜೊತೆಯಲ್ಲಿ ಮಕ್ಕಳಿಗೆ ಈ ವರ್ಷ ನಾವು ಕೆಲವು ಮಕ್ಕಳಿಗೆ ನಾವು ಸ್ಪೆಷಲ್ ಕ್ಲಾಸ್ನ ಬೇಗ ಮಾಡಿದ್ವಿ. ಅಂದರೆ ಎವ್ರಿ ಇಯರ್ ಡಿಸೆಂಬರ್ ಆದಮೇಲೆ ಶುರು ಮಾಡ್ತಾ ಇದ್ವಿ. ಈ ವರ್ಷ ನಾವು ಜೂನಿಂದನೇ ಶುರು ಮಾಡಿದ್ದೀವಿ. ಅದರಿಂದ ತುಂಬ ಮಕ್ಕಳಿಗೆ ಪ್ರಯೋಜನ ಆಗಿದೆ. ಪೋಷಕರು ಕೂಡ ತುಂಬ ಖುಷಿಯಾಗಿದ್ದಾರೆ. ಅದಕ್ಕೆ ಸಹಕರಿಸಿದ ಎಲ್ಲ ಪೇರೆಂಟ್ಸ್ಗೂ ಕೂಡ ನಮ್ಮ ಧನ್ಯವಾದಗಳು. ಮಕ್ಕಳ ಸ್ಪೆಷಲ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಟಿಲ್ ಈ ಮಂತ್ ಮಾರ್ಚ್ವರೆಗೂ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಎಲ್ಲರೂ ಸ್ಪೆಷಲ್ ಕ್ಲಾಸ್ಗೆ ಮಿಸ್ ಮಾಡಿದ್ರೆ ಕಳಿಸ್ಬೇಕು. ಸೊ ಜೊತೆಗೆ ಈ ವರ್ಷ ನಾವು ಹೊಸದಾಗಿ ಚೆಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆ ಚೆಸ್ಸಲ್ಲಿ ಮಕ್ಕಳು ತುಂಬಾ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ತಾಲೂಕು ಮಟ್ಟ, ಡಿಸ್ಟಿಕ್ ಮಟ್ಟ, ಸ್ಟೇಟ್ ಮಟ್ಟ ಕೂಡ ನಮ್ಮ ಶಾಲೆಯ ಮಕ್ಕಳುಗಳು ಚೆಸ್ಸಲ್ಲಿ ಹೋಗಿದ್ದಾರೆ. ಅದಾದಮೇಲೆ ಅಬಾಕಸ್ ಕೂಡ ಲಾಸ್ಟ್ ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಇತ್ತು. ನಮ್ಮಲ್ಲಿ ತುಂಬ ಜನ ಮಕ್ಕಳು ಅಬಾಕಸಲ್ಲಿ ಚಾಂಪಿಯನ್ಶಿಪ್ ತೊಗೊಂಡಿದ್ದಾರೆ. ಅದು 1ನೇ ಕ್ಲಾಸಿಂದ 4ನೇ ಕ್ಲಾಸ್ ಮಕ್ಕಳು ಚಾಂಪಿಯನ್ಶಿಪ್ನ ತೊಗೊಂಡು ದೊಡ್ಡದಾಗಿ ಆ ಟ್ರೋಫಿ ಎಲ್ಲ ತೊಗೊಂಬಂದಿದ್ದಾರೆ. ಅದನ್ನೆಲ್ಲ ನಾವು ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಪೇರೆಂಟ್ಸ್ ಅದನ್ನು ನೋಡಬೇಕಾಗಿ ಕೋರ್ಕೊಳ್ತಾ ಇದ್ದೀವಿ. ಜೊತೆಗೆ ಪ್ರತಿಯೊಬ್ಬರು ಪೇರೆಂಟ್ಸು ನಿಮ್ಮ ಶಾಲೆಯಲ್ಲಿ ಗ್ರೌಂಡೇ ಇಲ್ಲ, ನಿಮ್ಮ ಶಾಲೆಯಲ್ಲಿ ಜಾಗನೇ ಇಲ್ಲ, ನೀವು ಸ್ಪೋರ್ಟ್ಸ್ ಏನು ಹೇಳ್ಕೊಡ್ತೀರಾ ಹಿಂಗೆ ಅಂದಿದ್ದಾರೆ. ಆದರೆ ಇವಾಗ ದೊಡ್ಡಬಳ್ಳಾಪುರದಲ್ಲಿ ನಮ್ಮಲ್ಲಿರೋ ಒಂದು 50-60 ಶಾಲೆಗಳ ಪೈಕಿ ದೊಡ್ಡಬಳ್ಳಾಪುರದ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಶಾಲೆ ಕಬಡ್ಡಿಯಲ್ಲಿ ಸ್ಟೇಟ್ ಲೆವೆಲ್ವರೆಗೂ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀವಿ. 56 ದೊಡ್ಡಬಳ್ಳಾಪುರ ತಾಲೂಕು ಟೀಮ್ನಲ್ಲೆಲ್ಲ ಗೆದ್ದು ನಮ್ಮ ಮಕ್ಕಳು ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ. ಸ್ಪೆಷಲಿ ಗರ್ಲ್ಸ್ ಕೂಡ ಹೋಗಿದ್ದಾರೆ, ಬಾಯ್ಸ್ ಕೂಡ ಹೋಗಿದ್ದಾರೆ. ಅದೊಂದು ನಮ್ಮ ಶಾಲೆಯ ದೊಡ್ಡ ಅಚೀವ್ಮೆಂಟು. ಗ್ರೌಂಡ್ ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇರೋ ಗ್ರೌಂಡಲ್ಲಿ ತುಂಬಾ ಮಾಡಿದ್ದೀವಿ ಸಾಧನೆ. ಇನ್ನೂ ಮುಂದಕ್ಕೆ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ. ಈವನ್ ಇನ್ ಚೆಸ್ಸಲ್ಲಿ ಕೂಡ ನಮ್ಮ ಮಕ್ಕಳು ಸ್ಟೇಟ್ ಲೆವೆಲ್ ಅಟೆಂಡ್ ಮಾಡಿದ್ದಾರೆ. ಮತ್ತು ಅತ್ಯುತ್ತಮ ಲ್ಯಾಬ್ ಟೆಕ್ನಾಲಜಿಯಿಂದ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಲ್ಯಾಬ್ನ ಕೂಡ ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಈ ರೀತಿ ತುಂಬ ಉತ್ತಮವಾದ ಲ್ಯಾಬ್ಗಳನ್ನ ಮಾಡಿದ್ದೀವಿ. ಈವನ್ ಕಾಲೇಜ್ ಮಕ್ಕಳಿಗೆ ಏನು ಬೇಕೋ ಅದಕ್ಕಿಂತ ಆ ಲೆವೆಲ್ವರೆಗೂ ಪ್ರತಿಯೊಂದು ಫುಲ್ಲಾಗಿ ಎಕ್ವಿಪ್ಮೆಂಟ್ನ ತಂದಿದ್ದೀವಿ. ಮಕ್ಕಳಿಗೆ ತುಂಬಾ ಅದು ಅನುಕೂಲ ಆಗುತ್ತೆ ಮುಂದಕ್ಕೆ. ಅಂದರೆ ಇಲ್ಲಿರೋಲ್ಲ ಪ್ರೀ ಸ್ಕೂಲ್ ಮಕ್ಕಳಾಗಿರೋದ್ರಿಂದ ನಿಮಗೆ ಲ್ಯಾಬ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಸೊ ಮಕ್ಕಳಿಗೆ ಮುಂದೆ ನಾವು ದೊಡ್ಡ ಮಕ್ಕಳಿಗೆಲ್ಲ ಅದು ತುಂಬಾ ಪ್ರಯೋಜನ ಆಗುತ್ತೆ. ಸೊ ಇದಾದ ನಂತರ ನಮ್ಮ ಶಾಲೆಯ ರೂಲ್ಸ್ ಬಗ್ಗೆ, ರೆಗ್ಯುಲೇಷನ್ಸ್ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಒಂದು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಜಾಸ್ತಿ ಕುಯ್ಯೋದಕ್ಕೆ ಹೋಗೋದಿಲ್ಲ. ಮೇನ್ಲಿ ನಿಮ್ಮೆಲ್ಲರಿಗೂ ಒಂದು ಖುಷಿಯಾಗಿರುತ್ತೆ ಅಂದ್ಕೊಡುತ್ತೆ. ದೆರ್ ಈಸ್ ನೋ ಗೆಸ್ಟ್. ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ವಾ? ಒಬ್ಬೊಬ್ಬರು ಗೆಸ್ಟ್ಗಳು 5 ನಿಮಿಷ 10 ನಿಮಿಷ ಮಾತಾಡುವಾಗ ಪೇರೆಂಟ್ಸ್ಗೆಲ್ಲರಿಗೂ ತುಂಬ ಇರಿಟೇಷನ್ ಆಗ್ತಾ ಇತ್ತು. ಅದನ್ನು ಗಮನಿಸೋದ್ರಿಂದ ಈ ವರ್ಷ ನೀವೆಲ್ಲ ನೋಡೋಕೆ ಬರ್ತೀವಿ ನಿಮ್ಮ ಮಕ್ಕಳ ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಬಿಟ್ಟು ನಾವು ಯಾರನ್ನೋ ಕರೆಸಿ ನಿಮಗೆ ತುಂಬ ಟಾರ್ಚರ್ ಕೊಡೋದು ಬೇಡ ಅಂದ್ಬಿಟ್ಟು ಈ ವರ್ಷ ನೋ ಗೆಸ್ಟ್, ಅವರ್ ಪೇರೆಂಟ್ಸ್ ಆರ್ ಅವರ್ ಗೆಸ್ಟ್. ಮತ್ತು ಇದಾದ ನಂತರ ನಮ್ಮಲ್ಲಿ ಲಾಸ್ಟ್ ಡೇ, ಲಾಸ್ಟ್ ಚಾನ್ಸ್
ಲಾಸ್ಟ್ ಮಿನಿಟ್ ಅವೆಲ್ಲ ತುಂಬಾ ನಿಮ್ಗೆ ಹೇಳ್ತಿರ್ತೀವಿ, ನಾಳೆ ಲಾಸ್ಟ್ ಡೇ, ದಯವಿಟ್ಟು ಎಲ್ಲ ಪೇರೆಂಟ್ಸು ನಿಮಗೆ ಟ್ರಿಪ್ಪಿಗೆ ಬರೋರ್ಲಾಗ ದುಡ್ಡು ಕಟ್ಬಿಡಿ ಅಂತೀವಿ. ನೋ, ಟ್ರಿಪ್ಗೆ ಹೋಗೋ ಇನ್ನೂ ದಿನ ಬಂದು ಸರ್ ನೀವು ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಬಿಡಿ ಸರ್, ಇವತ್ತೊಂದೇ ಒಂದು ದಿನ ನಮ್ದು ಒಂದೇ ಒಂದು ಮಗುಗೆ ಸೀಟ್ ಕೊಟ್ಬಿಡಿ ಸರ್. ಇದರಿಂದ ನಮಗೆ ಎಷ್ಟು ತೊಂದರೆ ಆಗುತ್ತೆ. ಬಿಕಾಸ್ ನಮ್ಮಲ್ಲಿ ಲಾಸ್ಟ್ ಟ್ರಿಪ್ ಅರೇಂಜ್ಮೆಂಟ್ ಮಾಡಿದ್ರಿ 150 ಜನ ಮಕ್ಕಳು ಬಂದರು. 150 ಜನಕ್ಕೆ ನಾವು ಬಸ್ನ ವ್ಯವಸ್ಥೆ ಮಾಡ್ತೀವಿ. ಕೊನೆಗೆ ಹಿಂದಲ್ ದಿನ ಬಂದು 60-70 ಜನ ಮಕ್ಕಳು ಬಂದು ಪೇಮೆಂಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಕೇಳಿದ್ರೆ ಸರ್ ನನ್ನ ಮಗು ಹೇಳ್ತಾ ಇದೆ, ಅವ್ರ ಫ್ರೆಂಡ್ ಹೋಗ್ತಾರಂತೆ, ನನ್ನ ಮಗು ಕೊಡಲಿಲ್ಲ, ದಯವಿಟ್ಟು ಕೊಡಿ. ನಾನು ನಿಮ್ಮ ಮಗು ಕೊಡೋಕೆ ಹೋದ್ರೆ ಬೇರೆ ಮಕ್ಕಳೆಲ್ಲ ನಿಂತ್ಕೋಬೇಕಾಗತ್ತೆ, ಬೀಳಲ್ಲ, ಬೇರೆ ಮಕ್ಕಳೆಲ್ಲ ನಿಂತ್ಕೋಬೇಕಾಗತ್ತೆ, ಬೇರೆ ಮಕ್ಕಳನ್ನ ನಿಂತ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಸೊ ಇದೆಲ್ಲ ಅದನ್ನು ಅವಾಯ್ಡ್ ಮಾಡಬೇಕು. ದಯವಿಟ್ಟು ಪೇರೆಂಟ್ಸು, ನಾವು ನಿಮಗೆ ಲಾಸ್ಟ್ ಡೇ ಅಂತ ಹೇಳಿದ್ದಿನ ದಯವಿಟ್ಟು ಲಾಸ್ಟ್ ಡೇ ಅಂತ ತಿಳ್ಕೊಳ್ಳಿ, ದಯವಿಟ್ಟು ಮತ್ತೆ ಎಕ್ಸ್ಟ್ರಾ ಮಾಡಬೇಡಿ. ಇದೇ ರೀತಿ ಆ್ಯನ್ಯುವಲ್ ಡೇಗೂ ಇದೇ ಆಯಿತು, ಸರ್ ಸೀಟ್ ಇಲ್ಲ ಸರ್, ನನಗೆ ಒಂದೇ ಒಂದು ಸೀಟ್ ಪಕ್ಕದಲ್ಲಿ ಕೊಟ್ಬಿಡಿ, ನಾವು ನಿಂತ್ಕೊಬಿಡ್ತೀವಿ, ಇಲ್ಲ ನಿಂತ್ಕೊಂಡು ನೋಡ್ಬಿಡ್ತೀವಿ, ಕೊಟ್ಬಿಡಿ. ನಾವು ಇಷ್ಟು ವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ನಮಗೆ ಕರೆಕ್ಟಾಗಿ ಪ್ಲಾನಿಂಗ್ ಇದ್ರೇ ಮಾಡೋಕ್ಕಾಗತ್ತೆ. ಈಗ ಅಡಿಷನಲ್ ಆಗಿ ಬಂದು ಕೇಳಿದಾಗ ನಾವು ಸೇರ್ಸಕ್ಕೆ ಹೋದರೆ ನಿಮಗೆ ಕಂಫರ್ಟಬಲ್ ಇರಲ್ಲ. ಎಲ್ಲ ಪೇರೆಂಟ್ಸನ್ನು ಕಂಫರ್ಟಬಲ್ ಆಗಿ ಕೂತ್ಕೊಂಡು ಪ್ರೋಗ್ರಾಮ್ನ ಎಂಜಾಯ್ ಮಾಡಬೇಕು ಅಂತ ನಾವು ಇಷ್ಟು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ನೀವು ಯಾವುದೇ ಶಾಲೆಯಲ್ಲಿ ಹೋಗಿ ನೋಡಿದ್ರು 4 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅವ್ರು ಶುರು ಮಾಡ್ತಾರೆ 7 ಗಂಟೆಗೆ. ನಿಮಗೆ 9 ಗಂಟೆಗೆ ಅಂತ ಹಾಕಿದ್ದೀವಿ, ಶಾರ್ಪ್ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ನಿಮಗೆ ಪ್ರೋಗ್ರಾಮ್ ಶೆಡ್ಯೂಲ್ನ ಆಲ್ರೆಡಿ ನಿಮ್ಮ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಬಂದಿದೆ, ದಯವಿಟ್ಟು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಪ್ರೋಗ್ರಾಮ್ ಎಷ್ಟು ಗಂಟೆಗಿದೆ, ಎಷ್ಟು ನಿಮಿಷಕ್ಕಿದೆ, ಎಷ್ಟು ಗಂಟೆಗೆ ನನ್ನ ಭಾಷಣ ಮುಗಿಯುತ್ತೆ, ಆ ರೀತಿ ಪ್ರತಿಯೊಂದನ್ನು ಕೂಡ ನಿಮಗೆ ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಓಕೆ, ದಯವಿಟ್ಟು ಆ ಪ್ರೋಗ್ರಾಮ್ ಲಿಸ್ಟ್ ಪ್ರಕಾರನೇ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಪೇರೆಂಟ್ಸು ದಯವಿಟ್ಟು ಕೋಆಪ್ರೇಟ್ ಮಾಡಬೇಕು. ಇದಾದ ನಂತರ ಪೇರೆಂಟ್ಸ್ ಆಲ್ರೆಡಿ ಎಲ್ಲರೂ ಟಿಫನ್ ಮಾಡಿದ್ದೀರಾ, ಮತ್ತೆ ನಿಮಗೆ 11 o'clockಗೆ ಬೋರ್ ಆಗಿರ್ತೀರ ಅಂದ್ಬಿಟ್ಟು ಕಾಫಿ ಟೀಗೆ ಇಲ್ಲೇ ಬರ್ತಾರೆ. ದಯವಿಟ್ಟು ಎದ್ದೋಗ್ಬೇಡಿ, ಎಲ್ಲ ಪೇರೆಂಟ್ಸ್ಗೂ ಬರುತ್ತೆ ಅಲ್ಲೇನೇ ಕಾಫಿ ಮತ್ತು ಬಾದಾಮಿ ಅಲ್ಲಿ ಬರುತ್ತೆ. ಜೊತೆಗೆ ನಿಮ್ಗೊಂದು ಮದ್ದೂರು ವಡೆನೂ ಕೊಡ್ತೀವಿ, ಅಲ್ಲೇ ಕೂತ್ಕೊಂಡು ಅಲ್ಲೇ ತಿನ್ನಿ, ಅಲ್ಲೇ ಬಿಸಾಕಬೇಡಿ. ಒಬ್ಬರು ಕವರ್ ತೊಗೊಂಬರ್ತಾರೆ, ಆ ಕವರಿಗೆ ಕೊಡಿ ದಯವಿಟ್ಟು. ನಮ್ಮ ಟೀಚರ್ಸ್ ಇದೆಲ್ಲ ಆದಮೇಲೆ ನಮ್ಮ ಶಾಲೆ ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ಸುಗಮವಾಗಿ, ಇಷ್ಟು ಚೆನ್ನಾಗಿ ನಡಿಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಟೀಚರ್ಸ್. ಆ ಎಲ್ಲ ಟೀಚರ್ಸ್ಗೂ ಕೂಡ ನಾವು ಹಾನರ್ ಮಾಡಬೇಕು. ಅದಕ್ಕೆ ಎಲ್ಲ ಪ್ರೀ ಸ್ಕೂಲ್ ಟೀಚರ್ಸ್ ಕೂಡ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಆಲ್ ಪ್ರೀ ಸ್ಕೂಲ್ ಟೀಚರ್ ಹ್ಯಾಸ್ ಟು ಅಟೆಂಡ್ ದ ಡಯಾಸ್ ಆಸ್ ಸೂನ್ ಆಸ್ ಪಾಸಿಬಲ್. ಕಮ್ ಸೂನ್. ನಮ್ಮ ತಂದೆಯವರಾದ ಸಿ ನಾಗರಾಜ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಚಿಕ್ಕ ಮಕ್ಕಳು 1.5 ವರ್ಷದಿಂದ 2.5 ವರ್ಷದ ಮಕ್ಕಳನ್ನ, 2 ವರ್ಷದಿಂದ 3 ವರ್ಷದ ಮಕ್ಕಳನ್ನ ತುಂಬ ಜಾಗರೂಕವಾಗಿ, ಅತಿ ವಿನಯದಿಂದ ಮಕ್ಕಳಿಗೆ ತುಂಬಾ ತೊಂದರೆ ಆಗದಂಗೆ ತುಂಬ ಚೆನ್ನಾಗಿ ನೋಡ್ಕೋತಾರಂಥದ್ದು ಟಾಡ್ಲರ್ ಸುಜಾತಾ ಮೇಡಮ್ ಆ್ಯಂಡ್ ಪುಷ್ಪಾ ಮೇಡಮ್. ನಾಗಲಕ್ಷ್ಮಿ, ನಾಗಮಣಿ, ಕಾವ್ಯ, ಪುಷ್ಪ ಅಲ್ಲ, ಅವರು ಶಾನಾಜ್. ಆಯ್ತಾ, ಎಲ್ಲ ಒಟ್ಟಿಗೆ ತೊಗೊಂಬಿಡಿ, ಅವ್ರು ಕೊಟ್ಬಿಡಿ, ಆ ಪಲ್ಲೆಲ್ಲ ಕೊಟ್ಬಿಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ಸ್. ನಂತರ ಪ್ರೀ ನರ್ಸರಿ ಮಕ್ಕಳನ್ನ ತುಂಬಾ ಅಚ್ಚುಕಟ್ಟಾಗಿ, ಮಕ್ಕಳು ಏನೇ ತೊಂದರೆ ಮಾಡಿದ್ರು, ಎಷ್ಟೇ ಗಲಾಟೆ ಮಾಡಿದ್ರು ಮಕ್ಕಳೆಲ್ಲ ತುಂಬಾ ಹ್ಯಾಂಡಲ್ ಮಾಡ್ತಾರಂತ ಪ್ರೀ ಸ್ಕೂಲ್ ಟೀಚರ್ಸ್. I request even first standard teachers to come onto the stage. ಇದಾದ ನಂತರ LKG ಟೀಚರ್ಸ್. So LKG teachers, Kavya ma'am, Naglakshmi ma'am, Vasundhara ma'am, Anusha ma'am, Shenaz ma'am, Hemalata ma'am and Pavitra ma'am. Pre-nursery teachers, Pushpa ma'am, Nagmani ma'am, Kavya ma'am, Divya ma'am, Rajani ma'am, Meghana ma'am. And our UKG teachers, ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ಸ್. ಒಂದು 3 ಸೇರ್ ಇಲ್ಲ ನಮಗೆ, ನಾವು ಹೇಳ್ತೀನಿ ಅವ್ರಿಗೆ ಕೊಡ್ಬೇಕು. ಕೊಡಮ್ಮ.
And our first standard teachers for our coordinator. ನಮ್ಮ ಎಲ್ಲ ಪ್ರೀ ಸ್ಕೂಲ್ ಕಾರ್ಯಕ್ರಮಗಳು ಪ್ಲಾನರ್ಗಳು ಎಲ್ಲ ಸುಗಮವಾಗಿ ಹೋಗ್ಬೇಕಂದ್ರೆ ಅದಕ್ಕೆ ಹರ್ಷಿತಾ ಮೇಡಮ್ ಕಾರಣ. My NPS. My NPS. My NPS. ಥ್ಯಾಂಕ್ ಯು. ಪ್ರತಿಯೊಂದು ಕ್ಲಾಸಲ್ಲೂ ಅಡ್ವಾನ್ಸ್ಡ್ ಆಗಿರುವಂತಹ CCTV ಕ್ಯಾಮ್ರಾಗಳನ್ನ ಹಾಕಿದ್ದೀವಿ. ಮೊದಲೆಲ್ಲ ನಮ್ಮ ಮಗುಗೆ ಅದಾಯಿತು, ನಮ್ಮ ಮಗುಗೆ ಏಟಾಯಿತು, ನಮ್ಮ ಮಗು ಹಂಗೆ ಬಿತ್ತು ಹಿಂಗೆ ಬಿತ್ತು, ಇದೆಲ್ಲ ತುಂಬ ಕಂಪ್ಲೇಂಟ್ ಬರ್ತಾ ಇತ್ತು. ನಾವು ಕ್ಯಾಮ್ರಾ ನೋಡೋಕೆ ಹೋದಾಗ ಅದು ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಈ ರೀತಿ ನಮಗೆ IP ಕ್ಯಾಮ್ರಾಗಳನ್ನ ಹಾಕಿರೋದ್ರಿಂದ ಯಾವಾಗ ಏನೇ ಪ್ರಾಬ್ಲಮ್ ಇದ್ರೂ ಅದೆಲ್ಲದನ್ನು ನಾವು ಕ್ಲೀನಾಗಿ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಪೇರೆಂಟ್ಸು ದಯವಿಟ್ಟು ನಮ್ಮ ಮಗು ಏರ್ ಪಿನ್ ಕಳೆದಾಯ್ತು, ನಮ್ಮ ಮಗು ಕ್ಲಿಪ್ ಕಳೆದಾಯ್ತು, ನಮ್ಮ ಮಗು ಪೆನ್ಸಿಲ್ ಕಳೆದಾಕೊಂಡ್ಬಂದಿದೆ, ದಯವಿಟ್ಟು ಅದಕ್ಕೆಲ್ಲ ಬರೋಕೆ ಹೋಗ್ಬೇಡಿ. ಬಿಕಾಸ್ ಅಷ್ಟೊಂದು ಟೈಮ್ ಇರಲಿಲ್ಲ. ಯಾವುದೇ ಮಗುಗೆ ಏನಾದ್ರು ಸಣ್ಣ ಪುಟ್ಟ ಏಟಾಗಿತ್ತು ಅದಾಗಿತ್ತು ಅಂದರೆ ನಾವೆಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾ ಇದ್ದೀವಿ, ಚೆಕ್ ಮಾಡಿ ನೋಡ್ತಾ ಇದ್ದೀವಿ. ಸೊ ಏನಾಗಿದೆ ಅದಕ್ಕೆಲ್ಲ ನೋಡ್ತಾ ಇದ್ದೀವಿ, ನಾವು ಕೇರ್ ತಗೋತಾ ಇದ್ದೀವಿ. ದಯವಿಟ್ಟು ಯಾವುದು ಪೇರೆಂಟ್ಸ್ಗಳು ಸಣ್ಣ ಪುಟ್ಟ ಇಶ್ಯೂಸ್ನ ಮಾಡಿಕೊಂಡು ದಯವಿಟ್ಟು ಬರಬೇಡಿ. ಇದಾದ ನಂತರ ನಮ್ಮಲ್ಲಿ ಈ ವರ್ಷ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಎಲ್ಲ ಪ್ರೋಗ್ರಾಮ್ಗಳು ಇವಾಗ ಏನು ನೀವು ನೋಡಿದ್ರಲ್ಲ ಅದನ್ನೆಲ್ಲರೂ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಪೇರೆಂಟ್ಸು ಸಾಧ್ಯ ಆದರೆ ಸಿಕ್ಕಾಪಟ್ಟೆ ನೀವು ನೋಡ್ತೀರಾ, ನಿಮಗೆ ಸಾಧ್ಯ ಆದರೆ ಒಂದೆರಡು ಲೈಕ್ ಕೊಡಿ, ನಿಮ್ಮ ಬೇರೆಯವರಿಗೆ ಶೇರ್ ಮಾಡಿ, ಮತ್ತು ಎಲ್ಲ ಚಾನಲ್ಗಳನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಪ್ರತಿಯೊಂದು ಕ್ಲಾಸಲ್ಲಿ ಆಗೋ ಎಂಥ ಎಲ್ಲ ಪ್ರೋಗ್ರಾಮ್ಗಳು ಕೂಡ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ಅದರಲ್ಲಿ. ಇದಾದ ನಂತರ ನಮ್ಮ ಶಾಲೆ CISE ಅಫಿಲಿಯೇಷನ್ ತೊಗೊಂಡಿದೆ. ದಯವಿಟ್ಟು ನಿಮಗೆಲ್ಲರಿಗೂ ನಿಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ದೊರಕ್ತಾ ಇದೆ ಅಥವಾ ನಿಮ್ಮ ಮಕ್ಕಳು ಉತ್ತಮವಾಗಿ ರೆಸ್ಪಾನ್ಸಿಬಲ್ ಆಗ್ತಾ ಇದ್ದಾರೆ ಮತ್ತು ಎಲ್ಲ ಕಲಿತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ನೆಕ್ಸ್ಟ್ ಇಯರ್ಗೆ ದಯವಿಟ್ಟು ಎಲ್ಲ ಪೇರೆಂಟ್ಸನ್ನು ಒಬ್ಬೊಬ್ಬ ಬೇರೆ ಮಗುನ ಅಡ್ಮಿಷನ್ ಮಾಡಿಸ್ಕೊಡಿ. ಅದೊಂದು ನೀವು ನನಗೆ ಮಾಡುವಂತಹ ದೊಡ್ಡ ಧನ್ಯವಾದ, ದೊಡ್ಡ ಸಹಾಯ ಆಗಿದೆ. ಥ್ಯಾಂಕ್ ಯು. CISE ಅಫಿಲಿಯೇಷನ್ ಆಗಿದೆ. ಈ ವರ್ಷದಿಂದ ಫೀಸಲ್ಲಿ ಮಹತ್ತರವಾದ ಬದಲಾವಣೆ ಆಗ್ತಾ ಇದೆ. 20 ಸಾವಿರ ಜಾಸ್ತಿ ಆಗ್ತಾ ಇದೆ. 20 ಸಾವಿರ ಜಾಸ್ತಿ ಆಗ್ತಾ ಇದೆ. ಓಕೆನಾ? ಓಕೆನಾ? ವಾವ್! ಆ ರೀತಿ ಎಲ್ಲ ಗಾಬರಿ ಬೀಳ್ಬೇಡಿ. ಆ ರೀತಿ ಎಲ್ಲ ಏನು ಮಾಡೋದಿಲ್ಲ. ನಾರ್ಮಲ್ ಆಗಿ ಎವರಿ ವರ್ಷ ಏನೇನು ಹೈಕ್ ಮಾಡ್ತಾ ಇದೀವೋ ಅದೇ ರೀತಿ ಹೈಕ್ ಆಗುತ್ತೆ. ಕೇವಲ 2 ಅಥವಾ 3 ಸಾವಿರ ಮಾತ್ರ ಜಾಸ್ತಿ ಮಾಡ್ತೀವಿ ನಾರ್ಮಲ್ ಹೈಕ್ಗಿಂತ. ಜೊತೆಗೆ 1,000 ಡಿಸ್ಕೌಂಟ್ ಕೂಡ ಜಾಸ್ತಿ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಪೇರೆಂಟು ಏಪ್ರಿಲ್ 15 ಅಡ್ಮಿಷನ್ ಮಾಡಿಸ್ಕೊಂಡ್ರೆ ನಿಮಗೆ 10,000 ಡಿಸ್ಕೌಂಟ್ ಸಿಗುತ್ತೆ. ಏಪ್ರಿಲ್ 15 ಅಡ್ಮಿಷನ್ ಮಾಡಿಸ್ಕೊಳ್ಳುವಂತಹ ಎಲ್ಲ ಪೇರೆಂಟ್ಸ್ಗೂ 10,000 ಡಿಸ್ಕೌಂಟ್ ಸಿಗುತ್ತೆ. ದಯವಿಟ್ಟು ಅದನ್ನು ಎಲ್ಲ ಪೇರೆಂಟ್ಸು ಯೂಸ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ಮೆಂಟ್ ಯಾರು ಹೋಗಬೇಡಿ. ICSE ಆಗಿದೆ, ಇನ್ಮೇಲೆ ಲಕ್ಷಗಳು ಫೀಸ್ ಇರ್ತಿದೆ, ಅವೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಮ್ದು ಏನಿರುತ್ತೆ ಅದೇ ಫೀಸನ್ನೇ ಎವ್ರಿ ಇಯರ್ ಏನು ಹೈಕ್ ಮಾಡ್ತೀವಿ ಅದಕ್ಕಿಂತ ಕೇವಲ 2 ಅಥವಾ 3 ಸಾವಿರ ಮಾತ್ರ ಜಾಸ್ತಿ ಆಗುತ್ತೆ ಅಷ್ಟೇ. ಇಷ್ಟೆಲ್ಲ ಪ್ರೋಗ್ರಾಮು ನಡೆಸ್ಕೊಡ್ತಾರಂತಹ ಯಾವುದೇ ರೀತಿ ಅನಾನುಕೂಲ ಆಗದಿರಂಗೆ ದಯವಿಟ್ಟು ಎಲ್ಲ ಪೇರೆಂಟ್ಸನ್ನು ಸಹಕರಿಸಿ ಈ ಕಾರ್ಯಕ್ರಮನ ಆರಾಮಾಗಿ ಅಲ್ಲಿ ಕುತ್ಕೊಂಡು ದಯವಿಟ್ಟು ಯಾರು ಇಲ್ಲಿಗೆ
ಫೋಟೋ ತೆಗೆಯೋದಕ್ಕೆ ವಿಡಿಯೋ ಮಾಡೋದಕ್ಕೆ ದಯವಿಟ್ಟು ಯಾರು ಇಲ್ಲಿಗೆ ಬರಬೇಡಿ. ನೀವು ಕೂತಿರೋ ಜಾಗದಲ್ಲೇ ನೋಡಿ ಎಂಜಾಯ್ ಮಾಡಿ. ಪ್ರತಿಯೊಂದು ಫೋಟೋ ಪ್ರತಿಯೊಂದು ವಿಡಿಯೋ ಎಲ್ಲದೂ ಇಮ್ಮಿಡಿಯೇಟ್ ಆಗಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಸಿಗುತ್ತೆ. ದಯವಿಟ್ಟು ಯಾವುದೇ ಪೇರೆಂಟ್ಸ್ ಕೂಡ ದಯವಿಟ್ಟು ಎದ್ದು ಇಲ್ಲಿ ಬರಬೇಡಿ. ಎದ್ದು ಬಂದರೆ ಏನು ಮಾಡುತ್ತೆ, ಪ್ರೋಗ್ರಾಮ್ನ ಸ್ಟಾಪ್ ಮಾಡ್ತೀವಿ. ಮತ್ತು ನಿಮಗೆ ಲೇಟ್ ಆಗುತ್ತೆ ಊಟಕ್ಕೆ ಹೋಗೋದು. 12 ಗಂಟೆಗೆ ಊಟದ್ದು ಓಪನ್ ಮಾಡಿರ್ತೀವಿ. ಯಾವ ಪೇರೆಂಟ್ಸಿಗೆ ಬೇಕೋ ಅವ್ರು ಊಟ ಮಾಡ್ಕೊಳ್ಳಿ, ಮತ್ತೆ ಬಂದು ಕೂತ್ಕೊಳ್ಳಿ. ಸೊ ಪ್ರೋಗ್ರಾಮ್ ಆ್ಯಸ್ ಪರ್ ಶೆಡ್ಯೂಲ್ ಏನಿದೆ ಆ ಪ್ರಕಾರ ಹೋಗುತ್ತೆ. ದಯವಿಟ್ಟು ಪೇರೆಂಟ್ಸ್ ಎಲ್ಲರೂ ಸಹಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀವಿ. ನಿಮ್ಮ ಊಟ ಮುಗಿದ ಮೇಲೆ ಅಲ್ಲೇ ಬ್ಯಾಂಡ್ನ ಕಟ್ ಮಾಡಿ ಟೀಚರ್ಸ್ ತಗೋತಾರೆ. ಸೊ ಊಟಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಪೇರೆಂಟ್ಸ್ ಕೈಯಲ್ಲೂ ಬ್ಯಾಂಡ್ ಇರಬೇಕು. ದಯವಿಟ್ಟು ಯಾರು ಬ್ಯಾಂಡ್ನ ಬಿಚ್ಚಬೇಡಿ.